ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ನಟಿಯನ್ನು ನೋಡಿರ್ಬೋದು. ರಮ್ಯಾ ಕೃಷ್ಣನ್ ಅಂತ ಇವ್ರ ಹೆಸರು. ಬಟ್ ಇವರು 55ನೇ ವಯಸ್ಸಿಗೆ, ಇವ್ರು ನೋಡಿ, ಇವ್ರ ವಯಸ್ಸು ಬಂದು 55 ಆಗಿದೆ, ನಿಜ ಇಲ್ಲ ಅಂತಲ್ಲ. ಬಟ್ ಆದರೆ 55 ವಯಸ್ಸಾದರೂ ಕೂಡ ಇನ್ನೂ ಒಬ್ಬ ಸಾಧಾರಣ ನಟಿ ಅಂತಲೇ ಕಾಣ್ತಾ ಇದ್ದಾರೆ. ಅಂದರೆ ಆಂಟಿ ಮುದುಕಿ ಅಂತ ನಾವೇನು ಕರಿತೀವಿ ಆ ವಯಸ್ಸಿನಲ್ಲಿ ಆ ಥರ ಕಾಣ್ತಾ ಇಲ್ಲ. ಇನ್ನೂ ಸೌಂದರ್ಯವನ್ನು ಹೊತ್ಕೊಂಡು ಗಣಿ ಥರ ಹೊತ್ಕೊಂಡು ಬರ್ತಾನೆ ಇದ್ದಾರೆ ಅಂತ ಕೂಡ ಇವರು ಹೇಳ್ಬೋದು. ನೋಡಿ, ಯಾವುದೇ ಸರ್ಜರಿ ಮಾಡಿಸಿಲ್ವಂತೆ, ಆದರೂ ಕೂಡ 55 ವರ್ಷವಾದರೂ ಕೂಡ ಇನ್ನೂ ಕೂಡ ಸೌಂದರ್ಯದಲ್ಲೇ ತುಂಬಿ ತುಳುಕಾಡ್ತಾ ಇದ್ದಾರೆ. ನಮ್ಮ ಪ್ರೇಕ್ಷಕರನ್ನು ಮನಸ್ಸನ್ನು ಸೆಳೀತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಆ್ಯಕ್ಟರ್ಸು, ನಿರ್ದೇಶಕರು, ಡೈರೆಕ್ಟರ್ಸು ಎಲ್ಲರನ್ನೂ ಕೂಡ ಸೆಳೀತಾ ಇದ್ದಾರೆ ಚಿತ್ರರಂಗದಲ್ಲಿ. ಬಟ್ ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಇವ್ರ ಬಗ್ಗೆ ಕಾಮೆಂಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ಯಾವುದೇ ಬ್ಯೂಟಿ ಮೇಕಪ್ಗಳಿಲ್ಲ, ಯಾವುದೇ ಸರ್ಜರಿ ಕೂಡ ಮಾಡಿಸಿಲ್ಲ. ಬಟ್ ಆದರೂ ಕೂಡ ನ್ಯಾಚುರಲ್ ಆಗಿ ಸೌಂದರ್ಯವನ್ನು ಕಾಪಾಡ್ಕೊಂಡು ಬರ್ತಿರ್ತಕ್ಕಂಥ ನಟಿ ಅಂತಂದರೆ ಅದು ರಮ್ಯಾ ಕೃಷ್ಣ ಅವರೇ. ಬಟ್ ಎಲ್ಲ ಹೇಗೆ ಸಾಧ್ಯ? ನೋಡಿ, ಸಿನಿಮಾ ಇಂಡಸ್ಟ್ರಿಲಿ ಈಗಾಗಲೇ ನಮ್ಮ ಕಿಚ್ಚ ಸುದೀಪ್ ಅವರು ನೋಡ್ಬೋದು. ಬಟ್ ಅವರು ಯಾವ ಥರ ಬಾಡಿನ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವ್ರ ಬಾಡಿ ಇನ್ನೂ ಹೆಂಗಾಗಿ ಕಾಣೋದಕ್ಕೆ ಏನು ಕಾರಣ, ಯಾವ್ಯಾವ ಆಹಾರವನ್ನು ಅವರು ಸೇವಿಸ್ತಾ ಇದ್ದಾರೆ, ಯಾವ್ಯಾವ ಥರದ ಒಂದು ಬಾಡಿಯನ್ನು ಮೇಂಟೈನ್ ಮಾಡ್ತಾರೆ, ಜಿಮ್ಗೆ ಹೋಗೋದೇ ಆಗಲಿ, ಇನ್ನೊಂದು ಎಕ್ಸಸೈಜ್ ಆಗಲಿ, ನೀವೆಲ್ಲ ನೋಡಿರ್ಬೋದು. ಬಟ್ ಇವರು ಕೂಡ ಹಾಗೇ ಏನೇನು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಬಟ್ ನಮ್ಮ ಸುದೀಪ್ ಸರ್ಗೆ ಹೋಲಿಸಿದ್ರೆ ಸುದೀಪ್ ಸರ್ ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಕೆಲವೊಂದಷ್ಟು ಏರ್ಗೆ ಒಂದು ಡ್ರಾಪ್ಸನ್ನು ಬಳಸುವಂಥದ್ದು. ಏನಂತಂದರೆ ಕೆಲವೊಂದಷ್ಟು ಈಗ ನೋಡಿ, ಮುಖಕ್ಕೆ ಕೆಲವೊಂದಷ್ಟು ಸ್ಪ್ರೇಗಳಾಗಲಿ, ಮುಖಕ್ಕೆ ಕ್ರೀಮ್ಗಳಾಗಲಿ, ಸನ್ಸ್ಕ್ರೀನ್ ಅಂತ ಬಳಸ್ಕೊಳ್ಳುವಂಥದ್ದು. ಹಂಗೆ ಬಳಸ್ಕೊಂಡಾಗ ತುಂಬ ಅಂದವಾಗಿ ಕಾಣುವಂಥ ಒಂದು ಕೆಲವೊಂದಷ್ಟು ಏನಂತಂದರೆ ಮೆಡಿಷನ್ಗಳು. ಕೆಲವೊಂದಷ್ಟು ಜನ ಟ್ಯಾಬ್ಲೆಟ್ ತೊಗೋತಾರೆ, ಇದನ್ನ ಈ ರೀತಿ ಆಗಲೇಬೇಕು ಅಂತ. ನೋಡಿ, ಸೌಂದರ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೇ ಇದೆ, ನಮಗೂ ಇದೆ, ನಿಮಗೂ ಇದೆ. ಅದು ವಯಸ್ಸಿಗೆ ತಕ್ಕಂತೆ ಇರುತ್ತೆ ಅಷ್ಟೇ. ಸೌಂದರ್ಯ ಅಂತಕ್ಕಂಥದ್ದು ಆ ವಯಸ್ಸು ಬಂದ ಮೇಲೆ ಮುಗಿದೋಗುತ್ತೆ. ನೋಡಿ, 20ರಿಂದ ಏನಂತಂದರೆ ಆ್ಯಕ್ಚುಲಿ 15ನೇ ವಯಸ್ಸಿಂದ ಒಂದು 25-30ನೇ ವಯಸ್ಸಿವರೆಗೂ ಸೌಂದರ್ಯ ಇರ್ಬೋದು ಅಷ್ಟೇ. ಆ ಸೌಂದರ್ಯ ಮುಗಿದೋದ್ಮೇಲೆ ಅವರು ಒಂಥರ ಏನೋ ಆಂಟಿ ಮುದುಕಿ ಆದಂಗೆ ಕಾಣ್ತಾ ಇರ್ತಾರೆ, ಅಂಕಲ್ ಥರ ಕಾಣ್ತಾ ಇರ್ತಾರೆ, ನೀವೆಲ್ಲ ಕೂಡ ನೋಡಿರ್ಬೋದು. ಬಟ್ ಅದು ರಮ್ಯಾ ಕೃಷ್ಣನ್ ಅವರು ಬಳಸ್ತಕ್ಕಂಥ ಒಂದು ಮೆಡಿಸಿನ್ ಆದರೂ ಏನು, ಅವ್ರು ತೊಗೊತಕ್ಕಂಥ ಟ್ರೀಟ್ಮೆಂಟ್ ಆದರೂ ಏನು, ಬಟ್ ಏನಂದರೆ ಅವತ್ತು ಬಳಸ್ತಾ ಇರ್ತಕ್ಕಂಥ ಕ್ರೀಮ್ಗಳಾದರೂ ಏನು ಅಂತ ಕೂಡ ನೀವು ಅನ್ನಿಸ್ಬೋದು. ನೋಡಿ, ಬಾಹುಬಲಿ ಚಿತ್ರದಲ್ಲಿ ರಾಜಮಾತೆಯಾಗಿ ಶಿವಗಾಮಿಯಾಗಿ ಕೂಡ ಖ್ಯಾತಿಯನ್ನು ಪಡ್ಕೊಳ್ತಕ್ಕಂಥದ್ದು ಇವರ ಒಂದು ಹಿರಿಮೆ ಅಂತ ಹೇಳ್ಬೋದು, ಒಂದು ಹೆಸರು. ಬಟ್ ಏನಂದರೆ ತಮ್ಮ ಸೌಂದರ್ಯ ಮತ್ತು ಚೆಲುವಿನಿಂದ ಇನ್ನೂ ಎಲ್ಲರನ್ನೂ ಆಕರ್ಷಿಸ್ತಾ ಇದ್ದಾರೆ. ಬಟ್ 55 ವರ್ಷ ಆದರೂ ಕೂಡ ಇವರ ಸ್ಟೈಲ್ ಅಂತೂ ಸೌಂದರ್ಯಕ್ಕೆ ಎಲ್ಲರೂ ಕೂಡ ಸೋಲ್ತಾ ಇದ್ದಾರೆ ಅನ್ಬೋದು. ಇನ್ನೊಂದೇನಂತಂದರೆ ಎಷ್ಟೋ ನಿರ್ದೇಶಕರು ಈಗಲೂ ಕೂಡ ಈ ನಟಿಯನ್ನು ಇನ್ನೂ ಒಂದು ಸಲ ಹೀರೋಯಿನ್ ಮಾಡೋಣ, ಪದೇ ನಟಿಯಾಗಿ ಕರ್ಕೊಳ್ಳೋಣ, ನಾಯಕ ನಟಿಯಾಗಿ ಕರ್ಕೊಳ್ಳೋಣ ಅಂತ ಕೂಡ ಇನ್ನೂ ಎಷ್ಟೆಷ್ಟೋ ಮಾತುಕತೆಗಳಿದೆಯಂತೆ ಸ್ಯಾಂಡಲ್ವುಡ್ಡಲ್ಲಿ ಮತ್ತು ನಮ್ಮ ಬಾಲಿವುಡ್, ಟಾಲಿವುಡ್ಡಲ್ಲೆಲ್ಲ. ಬಟ್ ಅದು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಂತೂ, ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ, ಅವರ ಒಂದು ಪ್ರತಿಯೊಂದು ಫೋಟೋ ಅಭಿಮಾನಿಗಳಲ್ಲಿ ಚರ್ಚೆಯ ವಿಷಯ ಆಗ್ತಾನೇ ಇರ್ತದೆ. ಒಂದು ಸ್ಟೈಲಿಶ್ ಲುಕ್ನಿಂದ ಹಿಡಿದು ಸಾಂಪ್ರದಾಯಿಕ ರಮ್ಯಾ ಕೃಷ್ಣನ್ ಯಾವುದೇ ಉಡುಗೆಯಲ್ಲೂ ಕೂಡ ಒಂದು ಸೂಪರ್ ಹಿಟ್ ಅಂತೆ. ಬಟ್ ಏನಂತಂದರೆ ಅವರು ಸ್ವತಃ ಅವರು ಕೂಡ ಎಲ್ಲೂ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ನಾನು ಸೌಂದರ್ಯ ಆಗಿರ್ತಕ್ಕಂಥದ್ದು ಯಾಕೆ ಈ ರೀತಿ ಏನಾಗ್ತಿದೆ ಅಂತ ಕೂಡ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಬಟ್ ಆದರೂ ಕೂಡ ನೋಡಿ, ಸೌಂದರ್ಯ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಅದೆಲ್ಲ ಕೂಡ ಆಲ್ಮೋಸ್ಟು ಇದ್ದಿದ್ದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ನೋಡಿ, ಕೆಲವೊಂದಷ್ಟು ಸೆಲೆಬ್ರಿಟಿಗಳು ನಾನು ಇದೇ ರೀತಿ ನನ್ನ ಬಾಡಿಯನ್ನು ಮೇಂಟೈನ್ ಮಾಡಬೇಕು, ಮುಖ ನನ್ನ ಅಂದ ಇದೇ ರೀತಿ ಇರಬೇಕು ಅಂದರೆ ಅವರು ಸೇವಿಸ್ತಕ್ಕಂಥ ಆಹಾರಗಳು ಇವೆ. ಕೆಲವೊಂದಷ್ಟು ಆಹಾರಗಳು, ಆ ಆಹಾರಗಳಂದರೆ ಕೆಲವೊಂದಷ್ಟು ಸೊಪ್ಪು ತರಕಾರಿಗಳಾಗ್ಬೋದು, ಕೆಲವೊಂದಷ್ಟು ಹಣ್ಣು ಹಂಪಲುಗಳಾಗ್ಬೋದು. ನೋಡಿ, ಹಣ್ಣು ಹಂಪಲುಗಳು, ಸೊಪ್ಪು ತರಕಾರಿ ಬಿಟ್ಟರೆ ಅವ್ರು ಬೇರೆ ಏನೂ ಆಹಾರ ತಿನ್ನಲ್ಲ. ಈ ಥರ ನಮ್ಮ ಥರ ಅನ್ನ, ಮುದ್ದೆ, ಮಜ್ಜಿಗೆ ಅಂತ ಅಂದ್ಬಿಟ್ಟು ಬೇರೆ ಹುಳಿ ಖಾರ, ಉಪ್ಪು ಹುಳಿ ಖಾರ ಪದಾರ್ಥಗಳನ್ನ ತಿನ್ನಲ್ಲ ಅವರು. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ ಅವರು ಉಪ್ಪು ಹುಳಿ ಪದಾರ್ಥಗಳನ್ನ ತಿಂದರೆ ಅವರ ಒಂದು ಫೇಸಲ್ಲಂತಲ್ಲ, ಎಲ್ಲ ಆಲ್ಮೋಸ್ಟು ಬಾಡಿ ಅಂತೂ ನಿಮ್ಮ ಥರ ಹೇಗಿದೆಯೋ, ನೀವು ಹೇಗಿದೆಯೋ ಆ ಥರ ಕಾಣುತ್ತೆ. ಕರ್ರು ಕಾಣ್ಬೋದು, ಕೆಲವರು ಒಂಥರ ಎಣ್ಣೆಗೆಂಪು ಕಾಣ್ಬೋದು, ಕೆಲವು ಹೆಂಗೆಂಗೋ ಕಾಣ್ಬೋದು, ವಿಕಾರವಾಗಿ ಆ ರೀತಿ ಕಾಣುತ್ತೆ. ಯಾಕೆಂದರೆ ನಾವು ಒಂದು ಒಳ್ಳೆ ಫುಡ್ಡನ್ನು ನಮ್ಮ ಬಾಡಿ ಮೇಂಟೈನ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಫುಡ್ಡು, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫುಡ್ಡು ಅಂತ ನಾವೇನು ಕರಿತೀವಿ, ಅದನ್ನು ತಿಂದರೆ ನಾವು ನಮ್ಮ ದಿನನಿತ್ಯದ ಬೆಳವಣಿಗೆ ಏನಿದೆ ಅದು ಚುರುಕಾಗುತ್ತೆ. ನೋಡಿ, ಅಂದರೆ ದಿನನಿತ್ಯದ ನಮ್ಮ ಬೆಳವಣಿಗೆ ಯಾವ ರೀತಿ ಹೋಗಬೇಕು ಅದೇ ರೀತಿ ಹೋಗುತ್ತೆ. ಈಗ ನೋಡಿ, ದಿನನಿತ್ಯದ ಆಹಾರ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀರು ಕುಡಿಬೇಕು, ಖಾಲಿ ಹೊಟ್ಟೆಲಿ ಎಳ್ನೀರು ಕುಡಿಬೇಕು. ಅದು ಬಿಟ್ಟರೆ ಖಾಲಿ ಹೊಟ್ಟೆಲಿ ಏನಾದ್ರು ಎಳ್ನೀರು ಕುಡಿದು ಇಲ್ಲ ನೀರು ಕುಡಿದ ತಕ್ಷಣ ನಂತರ ನಿತ್ಯ ಕ್ರಮಗಳನ್ನ ಡೈಲಿ ಮುಗಿಸ್ತಾ ಇರಬೇಕು. ನಂತರ ನಿತ್ಯ ಹ್ಯಾಬಿಟ್ಸ್ ಅಂತ ನಾವೇನು ಕರಿತೀವಿ, ಯೋಗ ಆಗಲಿ, ಧ್ಯಾನ ಆಗಲಿ, ಅದೆಲ್ಲ ಮಾಡ್ತಾ ಇರಬೇಕಾಗುತ್ತೆ. ಕೆಲವೊಂದಷ್ಟು ಆಹಾರಗಳಿಂದ ಅದನ್ನು ಬಿಡಬೇಕಾಗುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಆಹಾರ ಅಂತ ನಾವೇನು ಕರಿತೀವಿ, ಒಂದು ಧೂಮಪಾನ ಆಗಲಿ, ಮದ್ಯಪಾನ ಆಗಲಿ,
ಕೆಲವೊಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅದು ಆಹಾರ ಅಂತ ಏನು ಕರಿತೀವಿ, ಕೆಟ್ಟ ಕೆಟ್ಟ ಆಹಾರಗಳಿರುತ್ತೆ, ಎಣ್ಣೆ ಜಿಡ್ಡು ಪದಾರ್ಥ ಆಗಿರುತ್ತೆ, ಅದನ್ನೆಲ್ಲ ಬಿಟ್ಟರೆ ನಮಗೆ ನಿಮಗೆ ಅಂತಲ್ಲ, ಇವ್ರಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಂದು ಅಂದ ಅಂತಕ್ಕಂಥದ್ದು ಕಂಟಿನ್ಯೂ ಆಗುತ್ತೆ. ನೋಡಿ 55 ವರ್ಷದ ಕೂಡ ಈಗಲೂ ಕೂಡ ಅಂದವನ್ನು ಮೇಂಟೈನ್ ಮಾಡೋದು ಅಂದರೆ ಅವ್ರು ಅಷ್ಟು ಈಸಿ ಅಲ್ಲ. ಅವ್ರ ಹತ್ರ ಕೋಟಿ ದುಡ್ಡಿದೆ, ಅದೇ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಏನಕ್ಕೆ? ಅಂದಕ್ಕೋಸ್ಕರ, ತಮ್ಮಲ್ಲಿರೋ ಒಂದು ಅಂದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಅಂದ ಅಂತಕ್ಕಂಥದ್ದು ಕೆಲವ್ರಿಗಂತಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಇದು ಬಂದೇ ಬರುತ್ತೆ ವಯಸ್ಸಿನಲ್ಲಿ, ಇಲ್ಲ ಅಂತಲ್ಲ. ಆದರೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಕೆಲವಷ್ಟು ಒಂದು ಹ್ಯಾಬಿಟ್ಗಳ ಮೂಲಕ ಅವ್ರ ಅಂದನೂ ಕೂಡ ಹಾಳು ಮಾಡ್ಕೋತಾರೆ. ಎಷ್ಟೋ ಜನ ಅಂದಗಾತಿ ಕೆಲವೊಂದಷ್ಟು ಒಂದು ಅಂದ ಚಂದಗಳು ಮುಗಿದೋದ್ಮೇಲೆ ಇನ್ನೊಂದಷ್ಟು ಅಂದ ಚಂದ ನಾನು ಇಟ್ಕೋಬೇಕು, ಒಂದೇನೋ ನಾನು ಇನ್ನೂ ಮ್ಯಾರೇಜ್ ಆಗಿಲ್ಲ, ಅಂದ ಇದ್ದರೆ ಮ್ಯಾರೇಜ್ ಆಗ್ಬೋದು, ಒಂದು ಗಂಡು ಸಿಗುತ್ತಾನೆ, ಹೆಣ್ಣು ಸಿಗ್ತಾಳೆ ಅಂತ ಅಂದ್ಬಿಟ್ಟು ಕೂಡ ಅದೇ ರೀತಿ ಕೂಡ ಒಂದು ಅಂದವನ್ನು ಕಾಪಾಡ್ಕೊಂಡು ಬರ್ತಾರೆ ಕೆಲವೊಂದಷ್ಟು ನಟಿಯರು. ಯಾಕೆಂದರೆ ನಾನು ಕಾಪಾಡಬೇಕು ಅಂದರೆ ಅಷ್ಟೇ ದುಡ್ಡು ಖರ್ಚಾಗುತ್ತೆ, ಸುಮ್ಮನೆ ಅಲ್ಲ. ಈಗ ನೋಡಿ, ಒಂದು ಮೇಕಪ್ ಮಾಡಿಸ್ಬೇಕು, ಒಂದು ಬ್ಯೂಟಿ ಪಾರ್ಲರ್ ಮಾಡಬೇಕು, ಈಗ ನೋಡಿ ಇವರು ಬ್ಯೂಟಿ ಪಾರ್ಲರ್ ಮೇಕಪ್ ಎಲ್ಲ ಮಾಡ್ತಾ ಇಲ್ಲ, ಬಟ್ ಇವ್ರದ್ದೇ ಆದಂಥ ಒಂದು ಕೆಲವೊಂದಷ್ಟು ಆಹಾರ ಶೈಲಿ ಏನಿರುತ್ತೆ ಅದನ್ನು ಸೇವಿಸೋದ್ರಿಂದ ಇವರು ಈ ರೀತಿ ಅಂದ ಇರೋದಷ್ಟೇ. ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಅವರೇ ಹೇಳ್ಕೊಂಡಿದ್ದಾರೆ ಸ್ವತಃ, ಯಾವ ಆಹಾರ ತಿಂತೀವಿ, ಏನು ಮಾಡ್ತೀವಿ, ನಾವು ದಿನನಿತ್ಯ ಎಕ್ಸಸೈಸ್ ಆಗಲಿ ಇನ್ನೊಂದಾಗಲಿ ಏನು ಮಾಡ್ತಿರ್ತೀವಿ ಅನ್ನೋದನ್ನ ಅವರೇ ಹೇಳ್ಬಿಟ್ಟಿದ್ದಾರೆ. ಯೋಗ ಧ್ಯಾನ ಆಯಿತು ಹಿಡಿದು ಎಲ್ಲ ಕೂಡ ಹೇಳಿದ್ದಾರೆ. ಬಟ್ ನೋಡೋಣ, ಸಾಕಷ್ಟು ಮಾಹಿತಿಯನ್ನು ಇನ್ನೊಂದಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್. ಶುಭ ದಿನ, ಒಳ್ಳೆಯದಾಗಲಿ.